ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಜೀವನದಾರಿ ದಿ ರೂಲರ್ ಚಿತ್ರ ತೆರೆಕಂಡ ಹಿನ್ನೆಲೆಯಲ್ಲಿ ನಗರದ ಪೃಥ್ವಿ ಚಿತ್ರಮಂದಿರದ ಆವರಣದಲ್ಲಿ ಇಂದು ಚಿತ್ರತಂಡದಿಂದ ಸಂಭ್ರಮಾಚರಣೆ ನಡೆಸಿದರು. ಚಿತ್ರ ತೆರೆ ಕಾಣುವ ಮುನ್ನ ಚಿತ್ರತಂಡ ಪಟಾಕಿ ಸಿಡಿಸಿ ಸಂಭ್ರಮಿಸುವ ಜೊತೆಗೆ ಚಿತ್ರದ ಕಟೌಟ್ಗೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಸುಧಾಕರ್ ಮಾತನಾಡಿ, ಸಂವಿಧಾನದ ಶಕ್ತಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ನೈಜ ಘಟನೆಗಳನ್ನು ಆಧರಿಸಿ ಚಿತ್ರ ನಿರ್ಮಾಣವಾಗಿದ್ದು, ಅಂತಾರಾಷ್ಟ್ರೀಯ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆ ಸಂದೇಶ್ ಅವರು ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆ ಮಾಡಿದ್ದು, ಉದಯ್ ಭಾಸ್ಕರ್ ಅವರು ನಿರ್ದೇಶಿಸಿ ಅಶ್ವಥ್ ಬೆಳಗೆರೆ ಅವರು ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದರು. ರಾಜ್ಯದ ಹಾಗೂ ದೇಶದ ಜನತೆಗೆ ಉತ್ತಮ ಸಂದೇಶ ನೀಡುವ ಚಿತ್ರ ಇದಾಗಿದ್ದು, ಪ್ರತಿಯೊಬ್ಬರೂ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಹಾಗೂ ಪಕ್ಷಾತೀತವಾಗಿ ಕುಟುಂಬ ಸಮೇತರಾಗಿ ಈ ಚಿತ್ರವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಈ ಒಂದು ಚಿತ್ರ ಸಂವಿಧಾನದ ಶಕ್ತಿ, ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಎಂದಕ್ಕಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ನೈಜ ಘಟನೆಗಳನ್ನು ಆಧರಿಸತಕ್ಕಂಥ ಒಂದು ಚಿತ್ರ ಆಗಿರ್ತದೆ. ಈ ಒಂದು ಚಿತ್ರವನ್ನು ಅಶ್ವಥ್ ಬೆಳಗೆರೆ ಅವರು ನಿರ್ಮಾಣ ಮಾಡಿರ್ತಾರೆ. ಹಾಗೆಯೇ ಈ ಒಂದು ಚಿತ್ರದ ಚಿತ್ರಕಥೆ ಹಾಗೂ ಸಂಭಾಷಣೆ ಹಾಗೂ ಸ್ಕ್ರೀನ್ ಪ್ಲೇಯನ್ನು ಡಾಕ್ಟರ್ ಕೆ ಎಂ ಸಂದೇಶ್ ಅವರು ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರು ಇವರು ಒಂದು ಮಾಡಿರ್ತಾರೆ. ಹಾಗೆಯೇ ಈ ಒಂದು ಚಿತ್ರದ ನಾಯಕ ನಟನಾಗಿ ಕೂಡ ಅಭಿನಯಿಸಿರ್ತಾರೆ. ಜೊತೆಗೆ ಈ ಒಂದು ಚಿತ್ರದ ಒಂದು ನಿರ್ದೇಶನವನ್ನು ಉದಯ್ ಭಾಸ್ಕರ್ ಅವರು ಮಾಡಿರ್ತಾರೆ. ಚಿತ್ರದ ಏನು ಮ್ಯೂಸಿಕ್ ಡೈರೆಕ್ಷನ್ ಅನ್ನು ಕರುಣ ಅವರು, ಹಾಗೆಯೇ ಖ್ಯಾತ ಬಾಲಿವುಡ್ನ ಗಾಯಕರಾದಂಥ ಕೈಲಾಶ್ ಖೇರ್ ಅವರು ಈ ಒಂದು ಚಿತ್ರದ ಅಂಬೇಡ್ಕರ್ ಕುರಿತಾದ ಕನ್ನಡದಲ್ಲಿ ಪ್ರಪ್ರಥಮ ಬಾರಿ ಅಂಬೇಡ್ಕರ್ ಸಾಂಗ್ ಅನ್ನು ಹಾಡಿದ್ದಾರೆ. ಹಾಗೂ ಖ್ಯಾತ ಗಾಯಕಗಳಾದಂಥ ಚಿತ್ರಾ ಮೇಡಮ್ ರವರು ಸಹ ಈ ಒಂದು ಚಿತ್ರಕ್ಕೆ ಗಾಯನವನ್ನು ಮಾಡಿರ್ತಾರೆ. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಮುಖಂಡರಾದ ಮಂಜುನಾಥ್, ರಘು, ಮಧು, ಶರತ್, ನವೀನ್ ಗಿಣಿಯಪ್ಪ ಇತರರು ಇದ್ದರು.